ದೇಶಗಳ ಮೌಲ್ಯಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ಹಿಂಸೆಯನ್ನೇ ಮೌಲ್ಯವಾಗಿಸಿಕೊಂಡ ದೇಶ ಅಂದ್ರೆ ಪಾಕಿಸ್ತಾನ. ಅಹಿಂಸೆಯೇ ಪರಮೋ ಧರ್ಮ ಎಂಬ ಉದ್ದೇಶ ಇಟ್ಟುಕೊಂಡಂತಹ ದೇಶ ಅಂದ್ರೆ ನಮ್ಮ ಭಾರತ ಎಂದು ಹಿರೇಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದರು. ಅವರು ಪಟ್ಟಣದ ಕೊಂತಿ ಮಲ್ಲಪ್ಪ ದೇವಸ್ಥಾನ ಹತ್ತಿರ ಮಂಗಳವಾರ ಸಂಜೆ ನರೇಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ನಾಗರಿಕರು ಹಾಗೂ ನಿವೃತ್ತ ವೀರ ಯೋಧರ ಸಂಘದ ವತಿಯಿಂದ ಭಾರತೀಯ ಸೈನಿಕರಿಗೆ ನೈತಿಕ ಬೆಂಬಲಕ್ಕಾಗಿ ಹಮ್ಮಿಕೊಂಡಿದ್ದ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದರು. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ನಡೆದ ಯುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಂತರ ದೇಶದ ಗಡಿ ಕಾಯುವ ಯೋಧರ ಹಿಂದೆ ಭಾರತದ ಎಲ್ಲ ನಾಗರಿಕರು ನಿಮ್ಮ ಹಿಂದೆ ಇದ್ದೇವೆ ಎನ್ನುವಂತೆ ಅವರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಂಡ ಕಾರ್ಯ ಶ್ಲಾಘನೀಯ. ಯುದ್ಧದಂತಹ ಕ್ಲಿಷ್ಟಕರ ಸಂಗತಿಯಲ್ಲಿ ದೇಶದ ರಕ್ಷಣೆಗೆ ನಿಂತವರು ಸೈನಿಕರು. ಅವರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ. ನಮ್ಮ ಭಾರತೀಯರು ಶಾಂತಿ ಪ್ರಿಯರು. ಕೆಣಕಿದರೆ ಏನಾಗುತ್ತದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರವೇ ಸಾಕ್ಷಿ ಎಂದರು. ಮುಖಂಡ ಅಶೋಕ್ ನವಲ್ಗುಂದ್ ಮಾತನಾಡಿ, ಹಿಂದೂ ಧರ್ಮ ಎಷ್ಟು ಸನಾತನವಾಗಿದೆಯೋ ಅಷ್ಟೇ ಶಕ್ತಿ ಈ ಭಾರತಕ್ಕೆ ಇದೆ. ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಭಾರತದ ಮಹಿಳೆಯರ ಸಿಂಧೂರ್ ಅಳಿಸಿದ್ದಕ್ಕೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಣಾಕ್ಷತನದಿಂದ ಮಾತಿನಲ್ಲೇ ಉತ್ತರ ಕೊಡದೆ ಕೃತಿಯಲ್ಲಿ ಸಿಂಧೂರದ ಮಹತ್ವ ತಿಳಿಸಿದ್ದಾರೆ. ಪಾಕಿಸ್ತಾನದ ಸೇನೆಯೇ ಉಗ್ರಗಾಮಿಗಳನ್ನು ತಯಾರು ಮಾಡುತ್ತಾರೆ. ಉಗ್ರರ ಹತ್ಯೆಗೆ ನಮ್ಮ ಭಾರತದ ಸೇನೆ ಸದಾ ಸಿದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ಯುದ್ಧ ನಡೆದರೆ ನನ್ನ ವೈಯಕ್ತಿಕ ಅರ್ಧ ಆಸ್ತಿಯನ್ನು ದೇಶಕ್ಕೆ ನೀಡುತ್ತೇನೆ ಎಂದು ಪ್ರಮಾಣ ಮಾಡಿದರು. ಬಿಜೆಪಿ ರೋಣ ಮಂಡಳದ ಅಧ್ಯಕ್ಷ ಉಮೇಶ್ ಮಲ್ಲಾಪುರ್ ಮಾತನಾಡಿ, ದೇಶದ ಸೈನಿಕರನ್ನು ಕೊಂಡಾಡುವ ಸಮಯ ಈಗ ಬಂದಿದೆ. ಪ್ರಧಾನಮಂತ್ರಿ ಮೋದಿ ಅವರು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ. ಸೈನಿಕರ ಜೊತೆಗೆ ಬೆನ್ನೆಲುಬಾಗಿ ನಾವೆಲ್ಲ ಭಾರತೀಯರು ಇದ್ದೇವೆ ಎನ್ನಲು ತಿರಂಗ ಯಾತ್ರೆ ನಡೆಸಲಾಗಿದೆ ಎಂದರು. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಭಾರತೀಯ 26 ಜನರು ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದು ಭಾರತೀಯ ಸೈನಿಕರು ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ನಾವು ಈಗಾಗಲೇ ಸೈನ್ಯದಿಂದ ನಿವೃತ್ತರಾಗಿದ್ದು ಒಂದು ವೇಳೆ ಯುದ್ಧ ಮುಂದುವರೆದು ಅಲ್ಲಿಂದ ನಮಗೆ ಕರೆ ಬಂದರೆ ನಾವುಗಳು ಯುದ್ಧಕ್ಕೆ ತೆರಳಲು ಸಿದ್ಧರಾಗಿದ್ದೇವೆ ಎಂದು ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ಶಿವಪುತ್ರ ಪಸಲ್ನಾಳ್ ತಿಳಿಸಿದರು. ನರೇಗಲ್ನ ಕೊಂತಿ ಮಲ್ಲಪ್ಪನ ದೇವಸ್ಥಾನದಿಂದ ಪ್ರಾರಂಭವಾದ ತಿರಂಗ ಯಾತ್ರೆಯಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಜವಾನ್ ಜೈ ಕಿಸಾನ್, ಭಾರತೀಯ ಸೈನಿಕರಿಗೆ ಜಯವಾಗಲಿ, ವಂದೇ ಮಾತರಂ ಸೇರಿದಂತೆ ದೇಶಭಕ್ತಿಯ ಹಲವು ಘೋಷಣೆಯನ್ನ ಕೂಗುತ್ತಾ ಗ್ರಾಮ ದೇವತೆ ದೇವಸ್ಥಾನ, ಗಜಾನನ ದೇವಸ್ಥಾನ, ಡಾಕ್ಟರ್ ಕಾಳೆ ಆಸ್ಪತ್ರೆ, ಹಳೆ ಬಸ್ ನಿಲ್ದಾಣ, ಜಕ್ಲಿ ಕ್ರಾಸ್ ಮೂಲಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಬಂದು ಸಂಪನ್ನಗೊಂಡಿತು. ಈ ವೇಳೆ ಮುತ್ತಣ್ಣ ಕಡಗ, ಶಶಿಧರ್ ಸಂಕನಗೌಡ್ರು, ಬಿಕೆ ಪೊಲೀಸ್ ಪಾಟೀಲ್, ರಘುನಾಥ್ ಕೊಂಡಿ, ಬಸವರಾಜ್ ಕೊಟ್ಗಿ, ಶ್ರೀಶೈಲಪ್ಪ ಬಂಡಿಹಾಳ್, ಮಂಜುನಾಥ್ ಹೆಗಡೆ, ಯಲ್ಲಪ್ಪ ಮಣ್ಣೊಡ್ಡರ್, ಮಹೇಶ್ ಶಿವಶಿಂಪರ್, ಜ್ಯೋತಿ ಪಾಯಪ್ಗೌಡ್ರು, ನಿಂಗಪ್ಪ ಕಣವಿ, ಆಕೆ ಚೌಹಾಣ್, ಬಾಲಾಜಿ ಭೋಸ್ಲೆ, ಮಂಜುನಾಥ್ ಕಮಲಾಪುರ್, ಎಸ್ಎ ಇಟಗಿ, ಪ್ರವೀಣ್ ಮಡಿವಾಳರ್ ಸೇರಿದಂತೆ ನಿವೃತ್ತ ಯೋಧರ ಸಂಘದ ಸದಸ್ಯರು, ಸುತ್ತಮುತ್ತಲಿನ ಗ್ರಾಮದ ನಾಗರಿಕರು ಇದ್ದರು. ವರದಿ ಸಂಗಮೇಶ್ ಮೆಣಸ್ಕಿ.